ಕರ್ನಾಟಕ ರಾಜ್ಯದಲ್ಲಿ ಜನವರಿ 20ರಿಂದ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಹೊರಗುತ್ತಿಗೆ ನೌಕರರ ಒಂದು ಧರಣಿ ನಡೆಸಿ ಸರ್ಕಾರಕ್ಕೆ ಮ್ಯಾನ್ ಪವರ್ ಏಜೆನ್ಸಿಗಳ ಹಾವಳಿ ತಪ್ಪಿಸ್ಬೇಕಂತೇಳಿ ನಮಗೆ ಬೀದರ್ ಮಾದರಿಯಲ್ಲಿ ನಮಗೆ ವೇತನ ಪಾವತಿ ಮಾಡಿರಿ ಅಂತ ಒಂದು ಹೋರಾಟ ಮಾಡಿದೆವು ಜನವರಿ. ಆ ಒಂದು ಹೋರಾಟಕ್ಕೆ ಸ್ಪಂದಿಸಿದಂಥ ಸರ್ಕಾರ ಒಪ್ಕೊಂಡು ಬೀದರ್ ಮಾದರಿಯಲ್ಲೇ ನಿಮಗೆಲ್ಲ ವೇತನ ಮಾಡ್ತೀವಿ ಅಂಥೇಳಿ ಹೇಳಿದ್ರು, ಒಪ್ಕೊಂಡ ಮೇಲೆ ನಮ್ಮ ಹೋರಾಟ ಇಲ್ಲಿ ಗುಲ್ಬರ್ಗ ಜಿಲ್ಲಾದಲ್ಲಿ ಗುಲ್ಬರ್ಗೆಯಲ್ಲಿ ಕೂಡ 27 ದಿನ ನಡೀತು. ಆವಾಗ ಇಲ್ಲಿನ ಜಿಲ್ಲಾಧಿಕಾರಿನೂ ಕೂಡ ನಾವು ಬೀದರ್ ಮಾದರಿ ಮಾಡ್ತೀವಿ ಅಂಥೇಳಿ ಒಪ್ಕೊಂಡು ಸಭೆ ನಡೆಸಿ ಒಂದು ಅನುಮೋದನೆ ಕಳಿಸ್ಯಾರ ಸರ್ಕಾರಕ್ಕೆ. ಕಳಿಸಿ ಈಗ 3 ತಿಂಗಳಾಯಿತು, ಇಲ್ಲಿವರೆಗೆ ಯಾವುದೇ ಪ್ರಕ್ರಿಯೆ ಆಗಿಲ್ಲ. ಅಲ್ಲದೆ ಇವತ್ತು ಕನಿಷ್ಠ ಮಿನಿಮಮ್ ವೇಜು 25,714 ರೂಪಾಯಿ ಕೊಡ್ತೀವಿ ಅಂತೇನು ಒಪ್ಕೊಂಡ ಸರ್ಕಾರ. ಇವತ್ತು ಜೂನ್ ತಿಂಗಳಿಗೆ ಬಂದೀವಿ ನಾವು, ಏಪ್ರಿಲ್ 1ರಿಂದ ಕೊಡ್ತೀವಿ ಅಂದಾರೆ. ಇಲ್ಲಿವರೆಗೂ ಅದು ಜಾರಿ ಮಾಡಿಲ್ಲ. ಅದಕ್ಕಾಗಿ ಅದು ಜಾರಿ ಮಾಡಬೇಕಂತ ಒತ್ತಾಯ ಮಾಡ್ತಾಯಿದ್ದೀವಿ. ಅಲ್ಲದೆ ನಮ್ಮ ಗುಲ್ಬರ್ಗದಲ್ಲಿ ಮೈಸೂರಿನ ಶಾರ್ಪ್ ಅಂತ ಏಜೆನ್ಸಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅವರಿಗೆ ವೇತನ ಪಾವತಿ ಮಾಡ್ತಾನೆ. ಅದು ಒಂದು ಇಲಾಖೆಯಲ್ಲಿ ಇಷ್ಟು ಕಷ್ಟ ಅದ, ಒಂದಿಷ್ಟು ದೊಡ್ಡದು ರಂಜಾನ್ ಹಬ್ಬ ಬಂದ್ರೂ ಕೂಡ ದುಡ್ದಂಥ ವೇತನ ಕೊಟ್ಟಿಲ್ಲ. ಅದು ಬಜೆಟ್ ಇಲ್ಲ ಅಂದ್ರೆ ಇರಲಿ, ಬಜೆಟ್ ಇಟ್ಕೊಂಡು ಕೊಟ್ಟಿಲ್ಲ. ಬಜೆಟ್ ಅವನ ಅಕೌಂಟಿಗೆ ಹೈಕೊಂಡು ಇವತ್ತೆಲ್ಲ ನೌಕರರಿಗೆ ರಂಜಾನ್ ಹಬ್ಬದಾಗ ಒದ್ದಾಡ್ಲಕ್ಕೆ ಹಚ್ಚ ನಾವು. ಕೆಲವು ಜನಕ್ಕೆ ಹೊಟ್ಟೆ ಹಾಕಲಿಲ್ಲ. 4 ತಿಂಗಳು ಬಾಕಿ ಇದ್ರೆ 2 ತಿಂಗಳು ಹಾಕ್ದ, ಯಾರಿಗೆ 1 ತಿಂಗಳು ಹಾಕ್ದ. ಅದು ರಂಜಾನ್ ಹಿಡ್ಕೊಂಡು ಈಗ ಬಕ್ರೀದ್ನೂ ಮುಗಿದೋಯ್ತು, ಇಲ್ಲಿವರೆಗೆ ಹಾಕಿಲ್ಲ. ಮತ್ತು ಜಿಲ್ಲಾಡಳಿತದಲ್ಲಿ ಜಿಲ್ಲಾಧಿಕಾರಿಗಳು ಫೌಜಿಮವರು ಮತ್ತು ಅಲ್ಲಿ ಇದ್ದಂಥ ಜಾವೀದ್ ಅಂಥೇಳಿ ಅವರು ಡಿಸ್ಟಿಕ್ ಆಫೀಸರ್ ಜಿಲ್ಲಾಧಿಕಾರಿ ಇಬ್ಬರು ಮೈನಾರಿಟಿ ಇದ್ದು, ಮೈನಾರಿಟಿ ಮಂದಿದೆ ಎಲ್ಲ ಪೂರಾ ಏನೊಂದು ಪರೇಶಾನಿ ಮಾಡಿಬಿಟ್ರು. ಅಂದರೆ ನಾವು ಹೋದೆ ಅವ್ರ ಮೇಲೆ ರಿಕ್ವೆಸ್ಟ್ ಮಾಡಿದೆವು. ಕೆಲವು ಮಂದಿ ಎಲ್ಲ ಹೆಣ್ಮಕ್ಳು ಬುರ್ಕಾ ಹಾಕೊಂಡವ್ರಿಗೆ DC ಆದರೂ ಹೋಗಿ ನಿಂದ್ರಿಸಿದೆವು. ಅವ್ರು ಹೇಳ್ತೀನಿ ಕೇಳ್ತೀನಿ ಅಂದ್ರೆ ಕೇಳಲಿಂದ ಏನಾಯ್ತದು? ದುಡಿದು ಪೇಮೆಂಟ ಸರ್ಕಾರದಿಂದ ಬಜೆಟ್ ಇಟ್ಕೊಂಡು ಆ ಏಜೆನ್ಸಿ ಕೊಟ್ಟು ಎಲ್ಲರಿಗೆ ಮೋಸ ಮಾಡ್ಯಾರ. ಅವ ಸರಿಯಾಗಿ PF ಕಟ್ಟಲ್ಲ, ESI ಕಟ್ಟಲ್ಲ, ಭಾಳಷ್ಟು ಅವ ಭ್ರಷ್ಟ. ಅಂಥ ಭ್ರಷ್ಟಿಗೆ ಇವ್ರು ಕುಮ್ಮ ಕೊಟ್ಟು 8 ತಿಂಗಳಾಯ್ತು ಅದು ಟೆಂಡರ್ ಮುಗಿದು. ಆ ಟೆಂಡರ್ ಅವಾಗೆ ಚೇಂಜಸ್ ಆಗಬೇಕಿತ್ತು. ಆದರೆ ಇಲ್ಲಿವರೆಗೂ ಕೂಡ ಅಲ್ಲಿಂದ ಜಾವೀದ್ ಅವರು ಅವನಿಗೆ ಮುಂದುವರ್ಸ. ಅಂದರೆ ಎಂಥವ್ರು ಒಬ್ಬ ಅಧಿಕಾರಿಯಾಗಿ ನಮ್ಮ ಮಂದಿಗೆ ಅನ್ಯಾಯ ಮಾಡ್ತಾರಂದ್ರೂ ಅನ್ಯಾಯ ಮಂದಿಗೆ ಏನಾರು ಮಾಡ್ಬೋದು, ಅವ್ರು ಕೂಡ ಒಳ್ಳೇದಿದ್ದರೆ ಸಾಕಲ್ಲ. ಅಧಿಕಾರಿಗಳು ಆ ಭ್ರಷ್ಟಾಚಾರದಲ್ಲಿ ಶಾಮೀನಾಗಿ ಇವತ್ತಿಗೂ ಕೂಡ ಅವನದೇ ಟೆಂಡರ್ ಇದೆ, ಚೇಂಜ್ ಮಾಡಿಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಅವ ಯಾರ್ದು PF ಕಟ್ಟಿಲ್ಲ, ESI ಕಟ್ಟಿಲ್ಲ. ಇವತ್ತು PF ತುಂಬಿಸ್ರಿ ಅವನ ಹೆಸರಿನಿಂದ. ಅವ್ರಿಗೆ ಎಷ್ಟು ಮಂದಿಗೆ ಕಟ್ಟಿಲ್ಲ, ಎಷ್ಟು ಮಂದಿಗೆ ಅನ್ಯಾಯ ಆಗ್ಯದ, ಬಡವರಿಗೆ PF ಕಟ್ಟಿಸ್ರಿ ಅಂತ ಒತ್ತಾಯ ಮಾಡ್ತೀವಿ. ಇವತ್ತು ನಾವು ಕೆಲವೊಂದು ಮೊರಾರ್ಜಿ ದೇಸಾಯಿ 2014ರಲ್ಲಿ ಕ್ರೈಸ್ ಅಂತಾರೆ ಅದಕ್ಕೆ. ಕೆಲವೊಂದೆಲ್ಲ ಮೊರಾರ್ಜಿ ಮತ್ತು ಕಿತ್ತೂರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ ಇವೆಲ್ಲ ಕ್ರೈಸ್ ವಸತಿ ನಿಲಯ ಬರ್ತಕ್ಕಂಥ ವಸತಿ ನಿಲಯಗಳಿಗೆ ಹಿಂದೆಲ್ಲ ಆ ವಸತಿ ನಿಲಯಗಳು 11 ಜನ ಸಿಬ್ಬಂದಿಯಾರ. ಆದರೆ ಈಗ ಸರ್ಕಾರ 2014ರಿಂದ ಪ್ರಾರಂಭವಾಗಿ 7 ಜನ ಕೊಟ್ಟರು. ಭಾಳಷ್ಟು ಕಷ್ಟದಾಗರ 7 ಮಂದಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟ್ಯಾರ, 7 ಮಂದಿಗೆ ಕೆಲಸ ಹಚ್ಚಾರು. ಇನ್ನು 4 ಮಂದಿಗೆ ತೋತೀವಿ ಅಂತಾರೆ, ತೊಗೊಂಡಿಲ್ಲ ಇಲ್ಲಿವರೆಗೂ ಕೂಡ. ಹೀಗಾಗಿ ಅಲ್ಲಿ ಕೆಲಸ ಮಾಡೋಂಥ ನಮ್ಮ ಹೊರಗುತ್ತಿಗೆ ನೌಕರರು ಇನ್ನೊಂದು ಪುನರ್ಜನ್ಮ ಪಡೆದಂಗೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು, ಅಷ್ಟು ರೊಟ್ಟಿ ಮಾಡ್ಬೇಕು, ಅಷ್ಟು ಸ್ವಚ್ಛತೆ ಮಾಡ್ಬೇಕು, ಬಿಲ್ಡಿಂಗ್ ಎಲ್ಲ ಕ್ಲೀನ್ ಮಾಡ್ಬೇಕು, ಗಾರ್ಡನ್ ಇರ್ತದೆ, ಗಾರ್ಡನ್ ನೀರು ಹಾಕ್ಬೇಕು, ಭಾಳಷ್ಟು ಕೆಲಸ ಅದ ಆ ಬಿಲ್ಡಿಂಗ್. 11 ಜನ ಇದ್ರೂ ಸಾಲಲ್ಲ. ಅಂಥದ್ದೋಗಿ ಇವತ್ತು 7 ಜನ ಕೊಟ್ಟರೆ ಅದು ಹೆಚ್ಚಿಗೆ ಮಾಡ್ಬೇಕು ಸಿಬ್ಬಂದಿನೂ ಅಂತೀವಿ. ಇವತ್ತು ಕನಿಷ್ಠ ವೇತನ ಏನು ಸರ್ಕಾರ ಒಪ್ಕೊಂಡದ, ಅದು ಮಾನವತೆ ದೃಷ್ಟಿಯಿಂದ ಇಲ್ಲಿವರೆಗೆ ಆಯಿತು. 3 ತಿಂಗಳು ಹೋಯ್ತದು. ಏಪ್ರಿಲ್ 1ರಿಂದ ಜಾರಿ ಆಗಬೇಕಿತ್ತು, ಇಲ್ಲಿವರೆಗೆ ಆಗಿಲ್ಲ. ಅದೂ ಕೂಡ ಕನಿಷ್ಠ ವೇತನ 25,714 ರೂಪಾಯಿ ವೇತನ ಪಾವತಿ ಮಾಡಬೇಕು. ಮತ್ತು ಬೀದರ್ ಮಾದರಿಯಲ್ಲಿ ಸಹಕಾರಿ ಸಂಘದ ಮೂಲಕ ಈ ಜೂನ್ ಹಿಡ್ಕೊಂಡು ವೇತನ ಪಾವತಿ ಮಾಡ್ಬೇಕಂಥೇಳಿ ನಾವು ಇದೇ 13ನೇ ತಾರೀಕು ಶುಕ್ರವಾರ ನಗರದ ಕನ್ನಡ ಭವನದಿಂದ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಬೇಕಂತ ತೀರ್ಮಾನ ಮಾಡಿದೆವು. ಆ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಹೊರಗುತ್ತಿಗೆ ನೌಕರರು ಭಾಗವಹಿಸ್ಬೇಕಂತೇಳಿ ಈ ಒಂದು ಮಾಧ್ಯಮ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತೇವೆ. ಬೀದರ್ ಮಾದರಿ ಅಂದರೆ ಅದಕ್ಕೆ ಅಲ್ಲಿ ಒಂದು ಸರ್ಕಾರದೇ ಒಂದು ಸ್ಟಾಪ್ ಅಂದ್ರೇನು, ಜಿಲ್ಲಾಧಿಕಾರಿಗಳು ಅಧ್ಯಕ್ಷ ಇರ್ತಾರೆ, ಈ ಡಿಸ್ಟಿಕ್ ಆಫೀಸರ್ ಏನಲ್ಲ, ಇವರೆಲ್ಲ ಅದಕ್ಕೆ ಸದಸ್ಯರಿರ್ತಾರೆ. ಅದಕ್ಕೆ ಬಂದಿದ್ದ ಬಜೆಟ್ಟು ಆ ಅಧಿಕಾರಿಗಳ ವರ್ಗನೇ ಇರ್ತಾರೆ. ಅದ್ರಾಗ ಪ್ರೈವೇಟ್ ಯಾರು ಖಾಸಗಿಯವರು ಇರೋಲ್ಲ. ಅಧಿಕಾರಿಗಳಿದ್ದು ಸರ್ಕಾರದಿಂದ ಬಜೆಟ್ ತೊಗೊಂಡು ಈ ಕಡೆ ಎಲ್ಲ ನೌಕರಿಗೆ ಹಾಕಿಬಿಡ್ತಾರೆ. ಯಾವ ನೌಕರಿಗೂ ಕೂಡ 1 ರೂಪಾಯಿನೂ ಕೂಡ ಅನ್ಯಾಯ ಆಗಲ್ಲ. ಇವತ್ತು ಅಲ್ಲಿ 12 ವರ್ಷ ಹಿಡಿದು ಬೀದರ್ದಲ್ಲಿ ನಡೆದಿರೋದು ಸೊಸೈಟಿ ಇಡೀ ರಾಜ್ಯದಾಗೆ ನಂಬರ್ 1 ಅದು. ಇವತ್ತು PF ESI ಕಟ್ಟಾರಂದ್ರೆ ಬೀದರ್ಗೆ ಕಟ್ಟಾರ ಪೂರ್ತಿಯಾಗಿ. ಒಬ್ಬೊಬ್ರದ್ದು 150 ತಿಂಗಳು ದಾಟ್ಯದ ಮ್ಯಾಲೆ ಹೋಗ್ಯದ. ಇಲ್ಲಿ ಅದು ಏನದ ಸರ್ಕಾರ ನಿಯಮ ಏನದ, ಪ್ರತಿಯೊಬ್ಬ ನೌಕರಂದು 120 ತಿಂಗಳಾದರೆ ಅವನಿಗೆ ಮುಂದೆ ಪೆನ್ಷನ್ ಕೊಡ್ತದೆ. ಮುಂದೆ ರಿಟೈರ್ಡ್ ಆದ್ಮೇಲೆ 120 ತಿಂಗಳ ಅಲ್ಲಿನೂ ಕೂಡಲ್ಲ. ಇಲ್ಲಿ ನಂಬಲ್ಲಿನೂ ಕೂಡ ಅಲ್ಲಿ ಹಿಡಿದು ಇಲ್ಲಿ ತಾನೇ ಮ್ಯಾನ್ ಪವರ್ ಏಜೆನ್ಸಿಗಳು ಇವ್ರನ್ನೂ ಕಟ್ಟಬೇಕಿತ್ತು, ಕಟ್ಟಿಲ್ಲ. ಕೆಲವು ಜನ ಕಟ್ಟ್ಯಾರ,
ಈ ಮನುಷ್ಯ ಮ್ಯಾನ್ ಪವರ್ ಅಂತ ಸ್ವಲ್ಪ ಮಾನವತೆ ದೃಷ್ಟಿಯಲ್ಲಿ ಸ್ವಲ್ಪ ಕಟ್ಟ್ಯಾನ. ಹೀಗಾಗಿ ಕಂಟಿನ್ಯೂ ಅವರೇ ಇರಲ್ಲ, ಚೇಂಜಸ್ ಮಾಡ್ಕೊತ ಬಂದು ಅವ್ರು ಏನದ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿ ದುಡ್ಡು ತೊಗೊಂಡ್ರೆ ಅಂದ್ರೆ ಇವ್ರು ಕಟ್ಟಲೇಕ ಬಿಡಲೇಕ. ನಿಜವಾಗೂ ಪ್ರತಿ ತಿಂಗಳು ಅವ PF ಕಟ್ಟ್ಯಾನೆಲ್ಲ ನೋಡಿದ ಮೇಲೆ ಅವ್ನಿಗೆ ಚೆಕ್ ಕೊಡ್ಬೇಕು ಇವ್ರು. ಆದರೆ ಏನು ನೋಡಲ್ಲ ಇವ್ರು ದುಡ್ಡು ನೋಡ್ತಾರೆ ಅಷ್ಟೇ. ಹೀಗಾಗಿ ಬೀದರ್ ಮಾದರಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅದು ಇಡೀ ಎಲ್ಲ ಪೌರ ಕಾರ್ಮಿಕರಿರ್ಬೋದು, ಹಾಸ್ಪಿಟಲ್ ಕಾರ್ಮಿಕರಿರ್ಬೋದು, ಹಾಸ್ಟೆಲ್ ಕಾರ್ಮಿಕರು ಎಲ್ಲರಿಗೂ ಕೂಡ ಬೀದರ್ದಲ್ಲಿ ಒಂದೇ ಬೀದರ್ ಮಾದರಿ ಅಂದ್ರೆ ಅದು ಎಲ್ಲರಿಗೂ ಒಂದೇ ವೇತನ ಸರ್ಕಾರದಿಂದ ಡೈರೆಕ್ಟಾಗಿ ಜಿಲ್ಲಾಧಿಕಾರಿ ಮೂಲಕ ವೇತನ ಪಾವತಿ ಆಗ್ತದೆ. ಅದಕ್ಕಾಗಿ ಅದು ಸಹಕಾರ ಸಂಘ ಅಂತ ಮಾಡ್ಯಾರ. ಅದಕ್ಕೆಲ್ಲ ನಮ್ಮೂರಿಗೆಲ್ಲ ಮೆಂಬರ್ ಮಾಡ್ತಾರೆ ಅವರು. ಅದು ಮೆಂಬರ್ ಮಾಡಿದ್ರಂದ್ರೆ ತೆಗೆಯೋದೂ ಇಲ್ಲ, ಕೆಲಸದಿಂದ ತೆಗಿಬೇಕಾದ್ರೆ DC ಗಮನಕ್ಕೆ ತರಬೇಕಾಗ್ತದೆ. ಈಗೇನದ ಯಾರ್ದೋ ಎಲ್ಲಮ್ಮನ ಜಾತ್ರೆ ಅದು ಇಲ್ಲಿ ಸದ್ಯ ಹಾಗೆಲ್ಲ ಮಾಡ್ಲಿಕ್ಕೆ ಬರೋಲ್ಲ. ಕರೆಕ್ಟಾಗಿ ನಡಿಬೇಕಾದ್ರೆ ಬೀದರ್ ಮಾದರಿಯರ ಆಲಿ ಯಾವ ಭದ್ರತೆ ಕೊಡ್ರಿ ಅಂತ ನಮ್ಮ ಬೇಡಿಕೆ ಅದ, ಖಾಯಂ ಮಾಡಿರಿ, ಅವೇನೋ ಆಗಲ್ಲ ಈಗ ಸದ್ಯ. ಈಗ ಮಿನಿಮಮ್ ಬೀದರ್ ಮಾದರಿಯರ ಮಾಡಿ ನಮ್ಗೆ ಈ ಮ್ಯಾನ್ ಪವರ್ ನಾವು ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೆ.